ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ. ಇನ್ನು ಉಳಿದ 34ನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಿಲ್ಲ. ಮತ್ತೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ಯಾಕೆ ಜಾರಿಯಾಗಿದೆ? BLOಗಳು ನಿಮ್ಮ ಮನೆಗೆ ಬಂದು ಯಾಕೆ ಭೇಟಿ ನೀಡುತ್ತಿದ್ದಾರೆ? ಇದಕ್ಕೆಲ್ಲ ಪ್ರಶ್ನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥ ಆಗುತ್ತೆ. ವಿಡಿಯೋನ ಶುರು ಮಾಡೋ ಮುಂಚೆ ನಾನು ಹೇಳುವ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳುವಾಗ ನೀವು ಮಾಡಿದ್ದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಖಾತೆಗೆ ಬಂದು ನೇರವಾಗಿ ವರ್ಗಾವಣೆಯಾಗುತ್ತೆ. ಯಾಕೆಂದರೆ ಸಾಕಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಇನ್ನೂ ಜಮಾ ಆಗಿಲ್ಲ. ಯಾಕೆಂದರೆ ಸರ್ಕಾರವು SIR ಯೋಜನೆಯನ್ನು ಪರಿಶೀಲಿಸಿ ಅನುಮತಿ ನೀಡಿದ್ದು, ಇದರಿಂದ BLOಗಳು ನಿಮ್ಮ ಮನೆಗೆ ಭೇಟಿ ನೀಡಿ SIR ಫಾರ್ಮ್ ಅನ್ನು ಕೊಟ್ಟು ಮಾಹಿತಿಯನ್ನು ಭರ್ತಿ ಮಾಡಿಸುತ್ತಾರೆ. ಇದರಿಂದ ಸರ್ಕಾರದ ಉದ್ದೇಶ ನೈಜ ಫಲಾನುಭವಿಗಳಿಗೆ ಹಣ ದೊರಕಲು ಇದರ ಅನುಕೂಲವಾಗುತ್ತದೆ. ಹಾಗೆ ಯಾರೆಲ್ಲ ಫೇಕ್ ದಾಖಲಾತಿಗಳನ್ನು ಮಾಡಿಸಿಕೊಂಡು ರಾಜ್ಯದಲ್ಲಿ ಇದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯಿಂದ ತೆಗೆಯಲು ಹೊರಗೆ ಹಾಕಲು ಇದರ ಉದ್ದೇಶವಾಗಿದೆ. ಹಲವಾರು ಹೊರ ರಾಜ್ಯದಿಂದ ಹೊರ ದೇಶದಿಂದ ವಲಸೆ ಬಂದು ಇಲ್ಲಿ ಫೇಕ್ ದಾಖಲಾತಿಗಳನ್ನು ಮಾಡಿಸಿಕೊಂಡು ಇದರಿಂದ ನೈಜ ಭಾರತೀಯರಿಗೆ ವೋಟರ್ ದಾರರಿಗೆ ಹಣ ದೊರಕಲು ಎಂಬುದು ಈ ಸರ್ಕಾರದ ಉದ್ದೇಶವಾಗಿದೆ. ಹಾಗೆ ಸರ್ಕಾರವು ಸರ್ವೆ ಮಾಡಿ ಯಾರು ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಅರ್ಹರೋ ಅವರಿಗೆ ಹಣ ಸಂದಾಯ ಮಾಡಲು ಅನುಮತಿ ನೀಡುತ್ತದೆ. ಕೆಲವರು ಇನ್ನೂ ನಮಗೆ ಗೃಹಲಕ್ಷ್ಮಿ ಹಣ ಬರಲು ಅನ್ನೋ ಚಿಂತೆಯಿಂದ ಕೂತಿರುತ್ತಾರೆ. ಯಾರೂ ಭಯ ಪಡಬೇಡಿ. ಸರ್ಕಾರವು SIR ಪ್ರಕ್ರಿಯೆ ಮುಗಿದ ಮೇಲೆ ನಿಮ್ಮ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುತ್ತದೆ. ಹಾಗೆ ಗೃಹಜ್ಯೋತಿಯ ವಿದ್ಯುತ್ ಶಕ್ತಿ ಕೂಡ ದೊರೆಯುತ್ತದೆ. ಮೊದಲಿಂದ ನೀಡುತ್ತಿದ್ದ 200 ಯೂನಿಟ್ ಕರೆಂಟ್ ಅದನ್ನು ಮುಂದುವರಿಸಲು ಸರ್ಕಾರವು ಅನುಮತಿ ನೀಡಿದೆ. ಗೃಹಲಕ್ಷ್ಮಿದಾರರು ಗಮನ ಇಟ್ಟು ಕೇಳಬೇಕಾಗಿರುವ ವಿಷಯವೇನೆಂದರೆ, ಗೃಹಲಕ್ಷ್ಮಿಗೆ ಅರ್ಜಿಗಳನ್ನು ಹಾಕಲು ಸೂಚನೆ ನೀಡಿದೆ. ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ. ಇದರಿಂದ ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರು ಉಳಿಸಿಕೊಳ್ಳಬೇಕೆಂದರೆ ನೀವು ನಿಮ್ಮ ಬಳಿ ಇರುವ ಗ್ರಾಮ 1, ಕರ್ನಾಟಕ 1 ಸೈಬರ್ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಅರ್ಜಿಗಳನ್ನು ಹಾಕಿಸಿಕೊಳ್ಳಬೇಕು. ಗೃಹಲಕ್ಷ್ಮಿಗೆ ಅರ್ಜಿ ಹಾಕುವವರು ನಿಮ್ಮ ಬಳಿ ಅಗತ್ಯ ದಾಖಲಾತಿಗಳನ್ನು ಇಟ್ಟುಕೊಳ್ಳಿ. ಅವುಗಳು ಏನೆಂದರೆ ದಾಖಲಾತಿಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾನ್ ಕಾರ್ಡ್, ಭಾವಚಿತ್ರ, ಫೋಟೋ ಬೇಕು. ಹಾಗೆ ಅರ್ಜಿಗಳು ಹಾಕಲು ಇವುಗಳು ಅಗತ್ಯವಾಗಿದೆ. SIR ಪ್ರಕ್ರಿಯೆಯಲ್ಲಿ BLOಗಳು ನಿಮ್ಮ ಮನೆಗೆ ಬಳಿ ಬಂದಾಗ ಅವರು ಕೇಳುವ ದಾಖಲಾತಿಗಳನ್ನು ನೀಡಿ. ಇಲ್ಲವಾದರೆ ಅವರು ಕೇಳುವ ದಾಖಲಾತಿಗಳನ್ನು ನೀಡದಿದ್ದರೆ ಅವರು ನಿಮ್ಮ ವೋಟರ್ ಐಡಿಯಿಂದ ವಜಾಗೊಳಿಸುತ್ತಾರೆ. ಹಾಗೆ SIR ಪ್ರಕ್ರಿಯೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಅವರು ಬ್ಯಾಂಕಿನ ಖಾತೆಗೆ ಹಣವನ್ನು ಪಡೆದುಕೊಳ್ಳುತ್ತಾರೆ. ಇದರಿಂದ ರಾಜ್ಯದ ಸರ್ಕಾರ ಅವರ ವೋಟರ್ ಮತ್ತು ಬ್ಯಾಂಕಿನ ಖಾತೆಗಳನ್ನು ವಜಾಗೊಳಿಸಿದೆ. ಹಾಗೆ ಹಲವಾರು ಮಹಿಳೆಯರು ಇದುವರೆಗೆ ಮೃತಪಟ್ಟವರ ಬ್ಯಾಂಕಿನ ಖಾತೆಗೆ ಹಣ ವರ್ಗಾವಣೆಯಾಗಿದ್ದು, ಸರಿಸುಮಾರು 17,000 ಮೃತ ಮಹಿಳೆಯರಿಗೆ ಹಣ ವರ್ಗಾವಣೆಯಾಗಿದೆ. ಇದರಿಂದ ಹಣವನ್ನು ಹಿಂಪಡೆಯಲು ನಿರ್ಧಾರ ಮಾಡಿದೆ ಸರ್ಕಾರ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯ ಸರ್ಕಾರವು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡ ಮಹಿಳೆಯರನ್ನು ಹೊರಹಾಕಿದೆ. ಮತ್ತೆ ಗೃಹಲಕ್ಷ್ಮಿ ಹಣವನ್ನು ಉಳಿಸಿಕೊಳ್ಳಬೇಕೆಂದರೆ ಮಹಿಳೆಯರು ಅರ್ಜಿಗಳನ್ನು ಹಾಕೋದು ಅಗತ್ಯವಾಗಿದೆ. ಹಾಗೆ SIR ಪ್ರಕ್ರಿಯೆಯಿಂದ BLOಗಳು ನಿಮ್ಮ ಮನೆಗೆ ಬಂದಾಗ ಅವರು ಕೇಳುವ ದಾಖಲಾತಿಗಳನ್ನು ಕೇಳಿದಾಗ ಅದನ್ನು ನೀಡಲು ಅವಶ್ಯಕತೆವಾಗಿದೆ. ಇಲ್ಲವಾದರೆ ನಿಮ್ಮ ಖಾತೆಗೆ ಹಣವು ಜಮಾ ಆಗುವುದಿಲ್ಲ. ಮತ್ತೆ SIR ಫಾರ್ಮ್ ಅನ್ನು ಕೊಟ್ಟಾಗ ಅದನ್ನು ಫಿಲ್ಅಪ್ ಮಾಡಿ ಮತ್ತೆ ಹಿಂದಿರುಗಿಸಲು ಸರ್ಕಾರವು ಹೇಳಿದೆ. ಇದರಿಂದ ಮಹಿಳೆಯರು ಮತ್ತು ಕುಟುಂಬಸ್ಥರು ಇದನ್ನು ಮಾಡಬೇಕೆಂದು ತಿಳಿಸಿದೆ. ಮತ್ತೆ ಹಿಂದಿರುಗಿಸಲು ಸರ್ಕಾರವು ಹೇಳಿದೆ. ಇದರಿಂದ ಮಹಿಳೆಯರು ಮತ್ತು ಕುಟುಂಬಸ್ಥರು ಇದನ್ನು ಮಾಡಬೇಕೆಂದು ತಿಳಿಸಿದೆ. ಫೈನಲಿ ಮುಂದೆ ನೀಡುವ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.